ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಗೋಟೆ ಗ್ರಾಮದಲ್ಲಿ ದಿನಾಂಕ 18/3/2025 ಪ್ರಾಥಮಿಕ ಕೃಷಿ ಪತ್ತಿನ ಸರ್ಕಾರ ಸಂಘ ನಿ ಗೋಟೆ ಇದರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಹಾಗೂ ಗೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು ಕೂಡ ಉಪಸ್ಥಿತರಿದ್ದರು. ಅಧ್ಯಕ್ಷರನ್ನಾಗಿ ಶ್ರೀಶೈಲ್ ಸಿದ್ದಿಗಿರಿ ಅನಂತಪುರ್, ಉಪಾಧ್ಯಕ್ಷರನ್ನಾಗಿ ಸಾಬು ಆನಂದಪ್ಪ ಮಾಳಿ ಇವರನ್ನು ಆಯ್ಕೆ ಮಾಡಿದರು. ಇದೇ ಸಂದರ್ಭದಲ್ಲಿ ಗೋಟೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರಾದಂಥ ಶಿವಾನಂದ್ ಪಾಟೀಲ್, ರಾಜುಗೌಡ್ ಪಾಟೀಲ್, ಕಾಶಿನಾಥ್ ಚನ್ವೀರ್, ಸಿದ್ದಪ್ಪ ಬಡಿಗೇರ್, ಭೀಮಪ್ಪ ಸಾರವಾಡ್, ಹನುಮಂತ್ ಅನಂತಪುರ್, ಸಂಗಪ್ಪ ಚನ್ವೀರ್, ರವಿ ಬಿರಾದಾರ್, ಮಲ್ಲು ಕೌಟೇಕರ್, ದೊಂಡೂಬಾ ಪವಾರ್, ರವಿ ನಂದೇಶ್ವರ್, ಬಸವರಾಜ್ ಬ್ಯಾಡ್ಗಿ, ಯಂಕಪ್ಪ ಇವರೆಲ್ಲರೂ ಭಾಗಿಯಾಗಿದ್ದರು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯನ್ನು ಉದ್ದೇಶಿಸಿ ಕಾಶಿನಾಥ್ ಚನ್ವೀರ್ ಅವರು ಮಾತನಾಡಿದರು. ಹಾಗೂ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ರಮೇಶ್ ಕುಲಕರ್ಣಿ ಹಾಗೂ ಈ ಬ್ಯಾಂಕಿಗೆ ಆಯ್ಕೆಯಾದ ಸರ್ವ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ಇವತ್ತಿನ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನನ್ನನ್ನು 5 ವರ್ಷ ಕಾಲ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕಾಗಿ ಅವರ ಚಿರಋಣಿಯಾಗಿ 5 ವರ್ಷ ಅವರ ತಕ್ಕಂತೆ ಕೆಲಸ ಮಾಡ್ತೀನಿ ಅಂತ ನಾನು ವಿನಂತಿ ಪೂರ್ವಕವಾಗಿ ಮೊದಲಿಗೆ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ 12 ಸ್ಥಾನಕ್ಕೆ ನಡೆದಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ 12 ಅಭ್ಯರ್ಥಿಗಳು ಗೆಲ್ಲುವುದರ ಮುಖಾಂತರ ಒಂದು ಐತಿಹಾಸಿಕ ಗೆಲುವಿಗೆ ಈ ಒಂದು ಚುನಾವಣೆ ಸಾಕ್ಷಿಯಾಗಿದೆ ಅಂತ ನಾನು ಮೊದಲು ಹೇಳಕ್ ಬಯಸ್ತಾ ಇದ್ದೇನೆ. ಹಾಗಾಗಿ ಇವತ್ತು ಚುನಾವಣೆ ಪ್ರಕ್ರಿಯೆ ಮುಗಿದ ತಕ್ಷಣ ಇವತ್ತು ಅಧ್ಯಕ್ಷ ಆಯ್ಕೆ ಚುನಾವಣೆ ಇವತ್ತು ನಡೀತಾ ಇದೆ. ಹಾಗಾಗಿ ಈಗಾಗಲೇ ನಮ್ಮ ಸಣಲ್ನಿಂದ ಗೋಟೆ ಗ್ರಾಮದ ಹಿರಿಯರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಆದಂತ ಶ್ರೀಶೈಲನ ಅನಂತಪುರ ಅವರು ಅಧಿಕೃತವಾಗಿ ಇವತ್ತು ಈ ಒಂದು ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅದೇ ತರನಾಗಿ ಗದ್ದಾಳ ಗ್ರಾಮದ ಹಿರಿಯ ನಮ್ಮ ಕಾರ್ಯಕರ್ತರು ಆದಂತ ಸಾಬೂನ ಮಾಳಿಯವರು ಕೂಡ ಉಪಾಧ್ಯಕ್ಷರಾಗಿ ಇವತ್ತು ಅವಿರೋಧವಾಗಿ 4 ಊರಿನ ಗ್ರಾಮದ ಹಿರಿಯರ ನೇತೃತ್ವದಲ್ಲಿ ಎಲ್ಲ ಸರ್ವ ಸದಸ್ಯರ ನೇತೃತ್ವದಲ್ಲಿ ಅಧಿಕೃತವಾಗಿ ಇವತ್ತು ಘೋಷಣೆ ಮಾಡುವುದರ ಮುಖಾಂತರ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಪ್ರಕ್ರಿಯೆಗಳು ಮುಗಿದಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಒಂದು ಫೆನಾಲ್ ಮೇಲೆ ಇವತ್ತು 4 ಗ್ರಾಮದ ಮತದಾರ ಪ್ರಭುಗಳು ಏನು ಒಂದು ವಿಶ್ವಾಸ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ಇವತ್ತು ಹಿಂದಿನ ಅವಧಿಯಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಅಧಿಕಾರದಲ್ಲಿ ಸಂಘದಲ್ಲಿದ್ರು. ಅದರಲ್ಲಿ ವಿಶೇಷವಾಗಿ ಹಿಂದಿನಿಂದಲೂ ನಾವು ನೋಡ್ಬೇಕಾದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಅಧಿಕಾರವನ್ನ ಜಾಸ್ತಿ ಇದ್ದಿದ್ದನ್ನ ನಾವು ಉದಾಹರಣೆ ಇದೆ. ಹಾಗಾಗಿ ಹಿಂದಿನಿಂದಲೂ ಸಂಘವನ್ನ ಬೆಳೆಸುತ್ತಾ ಸಂಘವನ್ನ ಗಟ್ಟಿಯಾಗಿ ಕಟ್ಟಿಕೊಂಡು ಬಂದಿರುವಂತದ್ದು ಕೂಡ ಇಲ್ಲಿ ಉದಾಹರಣೆ ನಾವು ಕಾಣ್ತೀವಿ. ಆ ಒಂದು ಎಲ್ಲವನ್ನು ವಿಚಾರವನ್ನು ಇಟ್ಟುಕೊಂಡು 4 ಗ್ರಾಮದ ಊರಿನ ಎಲ್ಲ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಫೆನಾಲ್ನ ಒಂದು ಅಭ್ಯರ್ಥಿಗಳಿಗೆ ಮತವನ್ನು ಕೊಟ್ಟಿದ್ದಾರೆ. ಆ ಕೊಟ್ಟಂತ ಮತದಾರರಿಗೆ ಯಾವುದೇ ಖುಷಿ ಆಗಲಾರದಂತ ರೀತಿಯಲ್ಲಿ ನಮ್ಮ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ನಮ್ಮ ಆಯ್ಕೆಯಾಗಿರುವಂತ 12 ಜನ ಅಭ್ಯರ್ಥಿಗಳು ಯಶಸ್ವಿಯಾಗಿ ಸಂಘವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಅಧ್ಯಕ್ಷರಾದಂತ ಅನಂತಪುರನವರು ಬಹಳ ಒಂದು ಮುತ್ತುಜ್ಜೆಯನ್ನು ವಹಿಸಿ ಯಾವುದೇ ರೀತಿ ಸಂಘ ಕಟಬಾಕಿಯಲ್ಲಿ ಉಳಿಬಾರ್ದು, ನಮ್ಮ ರೈತರು ಯಾವುದೇ ರೀತಿಯಲ್ಲಿ ಕಟಬಾಕಿ ಆಗಬಾರ್ದು, ಮುಂಬರುವಂತ ದಿನಗಳಲ್ಲಿ ಜಿಲ್ಲೆಯಲ್ಲೇನೆ ಒಂದು ಮಾದರಿಯ ಸಹಕಾರಿ ಸಂಘ ಇವತ್ತು ಗೋಟೆ ಸಹಕಾರಿ ಸಂಘ ಆಗ್ಬೇಕು ಅನ್ನುವಂತ ಅವರ ವಿಚಾರಗಳನ್ನ ಇಟ್ಕೊಂಡು ಕಿಶಿಂದ್ರ ಇವತ್ತು ಯಾರ ರೈತರಿಗೆ ಇವತ್ತು ಹಣದ ತೊಂದರೆಯಿಂದ ರಿನ್ಯೂವಲ್ ಯಾರಾದ್ರೂ ಮಾಡ್ಕೊಳಕ್ ಆಗ್ಲಿಲ್ಲಪ್ಪ ಅಂತಂದ್ರ ಸ್ವಂತ ಅವ್ರದೇ ಆದಂತ ಒಂದು ಹಣವನ್ನು ಇಲ್ಲಿ ಡಿಪಾಸಿಟ್ ಮಾಡಿ ಆ ಹಣದಿಂದ ಆ ರೈತರ ಒಂದು ಖಾತೆಯನ್ನ ರಿನ್ಯೂವಲ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿಕೆಂದ್ರೆ ಇವತ್ತು ಅವ್ರು ಘೋಷಣೆ ಮಾಡಿದ್ದು ಕೂಡ ಬಹಳ ಒಂದು ತುಂಬಾ ಸಂತೋಷ ಆಗ್ತದೆ. ಹಾಗಾಗಿ ಬಹಳ ಒಂದು ಸಂಘದ ಮೇಲೆ ಬಹಳ ಆಸಕ್ತಿಯಿಂದ ಇವತ್ತು ನಮ್ಮ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರು ಕೆಲಸ ಮಾಡ್ಕೊತ ಬಂದಿದ್ದ ಪರಿಣಾಮವಾಗಿ ಇವತ್ತು ಮತದಾರ ಪ್ರಭುಗಳು ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಬಹಳ ಒಂದು ಅಭೂತಪೂರ್ವವಾದಂತಹ ಗೆಲುವನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ. ಹಾಗಾಗಿ ಎಲ್ಲ ಮತದಾರ ಪ್ರಭುಗಳಿಗೆ ಇವತ್ತು ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ವಂದನೆಗಳು ಹಾಗೂ ಅಭಿನಂದನೆಗಳನ್ನ ಇವತ್ತು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ZPTP ಚುನಾವಣೆ ತಂದಾಗ ಇದೊಂದು ನಾವು ಭಾರತೀಯ ಜನತಾ ಪಾರ್ಟಿಗೆ ಒಂದು ಸೆಮಿಫೈನಲ್ ಇರುವಂತ
ಈ ಒಂದು ಚುನಾವಣೆ. ಮುಂಬರುವಂತ ಚುನಾವಣೆಯಲ್ಲಿ JDP TP ಬರಲಿ, ಯಾವುದೇ ಸಂಘ ಸಂಸ್ಥೆ ಚುನಾವಣೆ ಬರಲಿ, ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಆಗಿ ಗೆಲ್ಲುವಂತ ಒಂದು ಸಂದೇಶವನ್ನು ಈ ಚುನಾವಣೆಯಲ್ಲಿ ನಾವು ಕೊಟ್ಟಿದ್ದೀವಿ. ಅದರ ಜೊತೆಗೆ ಮುಂಬರುವಂತ ಈ ಸೆಮಿಫೈನಲ್, ಮುಂಬರುವಂತ 2028ರಲ್ಲಿ ಬರುವಂತ ವರ್ಲ್ಡ್ ಕಪ್ ವಿಧಾನಸಭಾ ಫೈನಲ್ ಇದೆ ಅಲ್ಲ, ಅದರಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಕ್ಲಿಯರ್ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರ ಮಾಡುತ್ತೆ, ಯಾವುದೇ ಅನುಮಾನ ಇಲ್ಲ. ಇವತ್ತಿನ ದಿನ ಕೋಟೆ, ಕಟ್ಯಾಳ, ಕಾಳಜಿಗಳಿಗೆ, ಕಲಿಗಳಿಗೆ, ಗ್ರಾಮದ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯರಿಗೆ ಇವತ್ತು ವಂದಿಸುತ್ತಾ, ಈ 5 ವರ್ಷಗಳ ಕಾಲ ನಮಗೆ ಪ್ರಚಂಡ ಬಹುಮತದಿಂದ ಆರಿಸಿಕೊಟ್ಟಂತ ನಮ್ಮ ಎಲ್ಲ 4 ಗ್ರಾಮದ ಹಿರಿಯರಿಗೂ ವಂದಿಸುತ್ತಾ, 5 ವರ್ಷ ಕಾಲ ನಾವು ಯಾವುದೇ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಕೆಲಸ ಮಾಡ್ಕೊತ ಹೋಗ್ತೇವೆ. ನಾನು ಯಾರು ಮಾತು ನಮ್ಮ ಭಾರತೀಯ ಜನತಾ ಪಾರ್ಟಿಯ 4 ಹಳ್ಳಿಯ ಕಾರ್ಯಕರ್ತರ ಒಂದು ಶ್ರಮಫಲದಿಂದಾಗಿ ನಮ್ಮ 12 ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು, ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನ ಆಯ್ಕೆ ಮಾಡುವ ಮುಖಾಂತರ ಒಂದು ಹರ್ಷವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಚರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹಿಂದಿನಿಂದಲೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೈಯಲ್ಲಿ ಅಧಿಕಾರವನ್ನ ನಮ್ಮ PKPS ಅನ್ನ ಯಾವತ್ತೂ ಮುನ್ನಡೆಸ್ತಾ ಬಂದೈತಿ ಮತ್ತು ಮುಂದೆ ಈಗೂ ನಮ್ಮ ಕಾರ್ಯಕರ್ತರ ಕೈಯಲ್ಲಿ ಸಿಕ್ಕತಿ. ಅದನ್ನ ಅತಿ ಇದರಿಂದ ಅದನ್ನ ಮೇಲ್ಮಟ್ಟಕ್ಕೆ ಒಯ್ಯುವ ಒಂದು ಇದರಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ನಾವು ಅವರಿಗೆ ಸಹಕಾರಗಳನ್ನು ಕೊಡ್ತಾ ಯಾವತ್ತೂ ಇರ್ತೀವಿ. ಈ ಒಂದು ಕಟ್ಟಡವನ್ನು ಮಾಡೋದ್ರ ಮೊದಲೇ ಹಿಡ್ಕೊಂಡು ಹಿರಿಯರು ಹಿಡ್ಕೊಂಡು ನಮ್ಮ ಕೈಯಲ್ಲಿ ಐತಿ. PKPS ಭಾರತೀಯ ಜನತಾ ಪಾರ್ಟಿಯಲ್ಲಿ ಐತಿ. ಅದಕ್ಕೆ ಮುಂದೆ ಸಹಿತ ಇದನ್ನ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ, ಉತ್ತಮ ದರ್ಜೆ ತರ್ತೀವಿ ಅಂತೇಳಿ ಹೇಳ್ತಾರೆ. ನೀವೊಂದು 2 ಮಾತು ಮಾತಾಡ್ರಿ. ಮಾತಾಡ್ರಿ.